ಏನಿಲ್ಲ ಗುರು, ನಾನು ಗಾಡಿ ಓಡಿಸ್ಬೇಕಾದ್ರೆ ಒಂದು ಹುಡುಗಿ ಚೆನ್ನಾಗವಳೆ ಅಂತ ಆ ಕಡೆ ನೋಡಿದೆ. ದರಿದ್ರ ಏನಂದ್ರೆ ನಮ್ಮ ತಾತ ಹಿಂದೆ ಕೂತಿರೋದು ನಾನು ಮರ್ತೋಗಿದ್ದೆ. ಅದಕ್ಕೆ ನೋಡಿ ಹೆಂಗ ಆಡ್ಕತ್ತವ್ರೆ. ಹಲೋ ಮೈಸೂರು, ವೆಲ್ಕಮ್ ಟು ಸುಧೀರ್ ವ್ಲಾಗ್ಸ್. ಇವತ್ತಿಂದ ನಾನು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೋದ ಅಂತ ಅನ್ಕೊಂಡಿದ್ದೀನಿ. ಆಕ್ಚುಲಿ ಇದು ಅನ್ಕೊಂಡಿದ್ದು ಹೋದ್ವಾರ, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಅದೇನಾಗಿತ್ತೋ ಗೊತ್ತಿಲ್ಲ ನನಗೆ. ಬೆಳಗ್ಗೆ ಬೇಗ ಎದ್ದು ಸ್ನಾನಕ್ಕೆ ಹೋದೆ. ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ತಿಂಡಿ ಮಾಡಕ್ಕೆ ಕೂತ್ಕೊಂಡೆ. ನನಗೆ ಅಷ್ಟೆಲ್ಲ ಸೀನ್ ಇಲ್ಲ ಅಂತ ಗೊತ್ತಾಗಿ ನಿದ್ದೆಯಿಂದ ಎದ್ದು ಟೈಮ್ ನೋಡಿ ಪುನಃ ಮಲ್ಕೊಂಡೆ. ಅವಾಗಲೇ ನಮ್ಮ ಅಮ್ಮ ಬಂದು ತಾತಂಗೆ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ಅಂದರು. ನಾನು ಕರ್ಕೊಂಡು ಹೋಗಲ್ಲ, ಹೋಗಮ್ಮ ಅಂದೆ ಅಷ್ಟೆ. ಅದನ್ನು ಬಾಯಲ್ಲೂ ಹೇಳ್ಬೋದಿತ್ತು. ಹೆಂಗೋ ನಿದ್ದೆ ಕಣ್ಣಲ್ಲಿ ಎದ್ದು ಬಿದ್ದು ಹಾಸ್ಪಿಟ್ಲಿಗೆ ಬಂದೆ. ಇವರೇ ನಮ್ಮ ತಾತ. ದೇಶದಲ್ಲಿ ಇರೋ ಬರೋ ಕಾಯಿಲೆ ಎಲ್ಲ ನಮ್ಮ ತಾತನ ಹತ್ರನೇ ಐತೆ ಅಂತ ನಮ್ಮ ತಾತ ಅನ್ಕೊಳ್ಳೋದು. ಆದರೆ ಅಲ್ಲಿ ಮಣ್ಣು ಇಲ್ಲ. ತಲೆನೋವು ಹಾಸ್ಪಿಟ್ಲಿಗೆ ಬರ್ತದೆ. ಎಲ್ಲರೂ ಊಟ ಆದ್ಮೇಲೆ ಮಾತ್ರೆ ತಿಂತಾರೆ, ಆದರೆ ನಮ್ಮ ತಾತ ಮಾತ್ರ ಮಾತ್ರೆ ತಿನ್ಬೇಕಲ್ಲ ಅಂತ ಊಟ ತಿಂತಾರೆ. ನಮ್ಮ ತಾತ ಜಾಸ್ತಿ ಸುಸ್ತಾಗ್ತಿದೆ ಡಾಕ್ಟ್ರೇ ಅಂದರು ಅಷ್ಟೇ. ಹಾಕಿದ್ರು ಅತ್ತಾಗೊಂದು ಗ್ಲೂಕೋಸು. ಇವಾಗ ಅದಕ್ಕೆ 1 ಅವರ್ ಕಾಯಬೇಕು. ನಿಮ್ಮ ಅಮ್ಮನ ಪಿಂಡ. ನಾನಂತೂ ಮನೇಲಿ ಕೆಲಸ ಮಾಡು ಅಂದರೂ ಮಾಡಲ್ಲ, ಇಲ್ಲಿ ಒಂದು ಕಡೆ ಕೂತ್ಕೊ ಅಂದರೂ ಕೂರಲ್ಲ. ಅಂದರೆ ನನಗೆ ಕೆಲಸ ಮಾಡೋಕ್ಕೂ ಆಗಲ್ಲ, ಒಂದು ಕಡೆ ಕೂರೋಕ್ಕೂ ಆಗಲ್ಲ. ಇವಾಗ ಹಾಸ್ಪಿಟ್ಲಿಂದ ಬಂದು ಸ್ವಲ್ಪ ಓದ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಆದರೆ ಇವಾಗ ಯಾವುದೂ ಎಕ್ಸಾಮ್ಸೇ ಇಲ್ವಲ್ಲ ಅಂತ ನೆನಪಾಯ್ತು. ಅದಕ್ಕೆ ಬುಕ್ ಮುಚ್ಚಿಟ್ಟೆ. ಸರಿ, ನೆಕ್ಸ್ಟ್ ಟೈಮ್ಗಾರು ಓದ್ಕೊಳ್ಳೋಣ ಅಂತ ಬುಕ್ ತೆಗ್ದೆ. ಎಲ್ಲ ಇವಾಗಲೇ ಓದ್ಬಿಟ್ರೆ ಎಕ್ಸಾಮ್ ಟೈಮ್ಗೆ ಏನು ಓದೋದು ಅಂತ ಪುನಃ ಬುಕ್ ಮುಚ್ಚಿಟ್ಟೆ. ನನಗಿವೆಲ್ಲ ಸರಿ ಬರಲ್ಲ ಅಂತ ಗೊತ್ತಾಗಿ, ಅಮ್ಮ ತಿಂಡಿ ಹಾಕಮ್ಮ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ದೋಸೆ ರೌಂಡಾಗಿ ಬಂತು ಅಂತ ಖುಷಿಯಾಗಿದ್ದೆ. ಗಿನ್ನಿಸ್ ಬುಕ್ಕಲ್ಲೂ ಬರ್ಸೋಣ ಅಂತ ಇದ್ದೆ. ಆದರೆ ಅದು ನಮ್ಮಮ್ಮ ಮಾಡಿರೋದಂತ ಸುಮ್ಮನಾದೆ. ಬರೀ ಇಂಥದೆಯ. ತಿಂಡಿ ಮಾಡಾದ್ಮೇಲೆ ಪ್ಲೇಟ್ನ ಎತ್ತಿಟ್ಟಿಲ್ಲ ಅಂದ್ರೆ ನಿನ್ನ ಅಕ್ಕನ್ ಕುರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ ಏನ್. ಸರಿ, ತಿಂಡಿ ಆದ್ಮೇಲೆ ಪ್ಲೇಟ್ನ ತೊಳೆದ ಅಂತ ಇದ್ದೆ. ಅದ ನಮ್ಮಮ್ಮ ಸೋಂಬೇರಿ ಆಗೋಗ್ತಾರೆ ಅಂತ ಸುಮ್ಮನಾಗೋದೆ. ತಾತ ಆ್ಯಪಲ್ ತಿಂತ್ಯಾ ಅಂತ ಒಂದು ಬಾಯಿ ಮಾತಿಗೆ ಕೇಳಿದೆ ಅಷ್ಟೆ. ಕೈಯಿಂದ ಒಂದು ಎತ್ಕೊಂಡೇ ಬಿಡೋದಾ. ಎತ್ಕೊಳ್ಳೋದಲ್ದೆ ಚಿಕ್ಕದಾಗ ಕುಯ್ಕ ಬಾ, ಇಷ್ಟು ತಿನ್ನಕ್ಕಾಗಲ್ಲ ಅಂತ ಪುನಃ ನನ್ನ ಕಳಿಸ್ತವ್ರೆ. ನಾನೇ ಸೋಂಬೇರಿ ಅಂದರೆ ಪುನಃ ನನಗೆ ಕೆಲಸ ಹೇಳ್ತಾರೆ. ನನ್ನ ಕೈಲಿ ಆಯ್ತಾ ಇಲ್ಲ. ಈ ಜನ್ರೇಷನಲ್ಲಿ ರೇಪು ಮರ್ಡ್ರ್ ಮಾಡ್ರೆ ತಪ್ಪಿಲ್ಲ, ಮಕ್ಕಳು ಫೋನ್ ಇಟ್ಕೊಂಡ್ರೆ ದೊಡ್ಡ ತಪ್ಪು. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಅವ್ರು ಎಷ್ಟೇ ಹೇಳಿದ್ರು ಎಷ್ಟೇ ಬೈದ್ರು ನಮ್ಗಂತೂ ಬುದ್ಧಿ ಬರುತ್ತಾ? ಖಂಡಿತ ಬರಲ್ಲ. ನಾನೇ ನೋಡಿ ಹೆಂಗೆ ಕಿಸಿಸ್ತಾ ಇದ್ದೀನಿ. ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು. ನಮ್ಮ ತಾತನಿಗೆ ನನ್ನ ಗಾಡಿ ಓಡಿಸೋದಂದ್ರೇ ಭಯ. ಅದಕ್ಕೆ ನಾನು ಗಾಡೀಲಿ ಕೂರೋದೇ ಇಲ್ಲ. ಏನಿಲ್ಲ ಗುರು, ನಾನು ಗಾಡಿ ಓಡಿಸ್ಬೇಕಾದ್ರೆ ಒಂದು ಹುಡುಗಿ ಚೆನ್ನಾಗವಳೆ ಅಂತ ಆ ಕಡೆ ನೋಡಿದೆ. ದರಿದ್ರ ಏನಂದ್ರೆ ನಮ್ಮ ತಾತ ಹಿಂದೆ ಕೂತಿರೋದು ನಾನು ಮರ್ತೋಗಿದ್ದೆ. ಅದಕ್ಕೆ ನೋಡಿ ಹೆಂಗ ಆಡ್ಕತ್ತವ್ರೆ. ನಾವು ಉಪವಾಸ ಏನಕ್ಕೆ ಇರೋದು? ಪೂಜೆ ಮಾಡಕ್ಕೆ ಅಲ್ಲ, ದೇವರು ಅಲ್ಲ, ಹೊಟ್ಟೆ ಹಸಿದೇ ಇರಬಾರ್ದು ಅಂತ ಊಟ ಎಲ್ಲ ಕೊಟ್ಟರೆ ನಾವೇನು ದೇವ್ರಿಗೋಸ್ಕರ ಉಪವಾಸ ಇರೋದು? ವರ್ಷ ಫುಲ್ಲ ಹಬ್ಬ ಇಲ್ದೆ ಉಪವಾಸ ದೇವ್ರು ತಿಂಡಿ ಕೊಡ್ತಾನೆ. ಒಂದಿನ ಆದ್ರೆ ದೇವ್ರಿಗೋಸ್ಕರ ಉಪವಾಸ ಇರಬಾರ್ದ? ದೇವ್ರು ತಿಂತಾನ? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ದೇವ್ರು ಬೇಜಾರಾಗಲ್ವಾ ನನ್ಗೋಸ್ಕರ ಊಟ ಬಿಟ್ಟವ್ರೆ ಪಾಪ ಅಂತ? ದೇವ್ರ ಏನಕ್ಕೆ ಬೇಜಾರಾಗ್ತಾರೆ? ನನ್ಗೋಸ್ಕರ ಊಟ ಬಿಡ್ತವ್ರೆ ಜನ ಪಾಪ ಅಂತ. ಅಂದ್ರೆ ನಾವು ಗ್ಯಾಸ್ಟ್ರಿಕ್ ಆದ್ರೆ ಅವಾಗ ಒಂದಿನ ಊಟ ಬಿಟ್ರೆ ಗ್ಯಾಸ್ಟ್ರಿಕ್ ಆಗಲ್ವಾ?
ಊಟ ಅಂದ್ರೆ ಏನ್ ತಿಂದೆ ಹಂಗೆ ಇರ್ತಾರ, ಹಣ್ಣು ಅವು ತಿನ್ಕೊಂಡಿರ್ತಾರೆ, ಬಾಳೆಹಣ್ಣು ಆಪಲ್. ಉಪವಾಸ ಅಂದ್ರೆ ಎಂಜಲು ಉಣ್ಬಾರ್ದು ಅಂತಾರಲ್ಲ. ಹಂಗಿರು ಅಂತ ದೇವ್ರನ್ನ ಹೇಳಲ್ಲ. ಆ? ಎಂಜಲು ನುಂಗ್ಬಾರ್ದು ಅಂತಾರೆ ಉಪವಾಸ ಇರೋರೆಲ್ಲ. ಏನಿಲ್ಲ ಅಂದ್ ನೀರ್ ಕುಡ್ದ ನೀನೆ ಇವಾಗ ಉಪವಾಸ ಬಿಡ್ತಾರಲ್ಲ. ನೀರು ಕುಡ್ದೆ, ಇದು ಹಣ್ಣು ಕಲ್ ತಿಂದೆ. ಅದು ಉಪವಾಸ ಅನ್ನಲ್ವ ಅಂತಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಇರ್ತೀವಲ್ಲ, ಆಮೇಲೆ ಹಣ್ಣು ಕಲ್ ತಿನ್ನೋದು. ಬೆಳಗ್ಗೆಯಿಂದ ಸಂಜೆವರೆಗೂ ಏನು ತಿನ್ನಲ್ಲ. ಹ್ಮ್ ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.